ಎಲ್ಲ ಆತ್ಮ ಬಂಧುಗಳಿಗೂ ಪ್ರೀತಿಪೂರ್ವಕವಾದ ನಮಸ್ಕಾರಗಳು. ಸಮಗ್ರ ಜೀವನ ಶೈಲಿ ಅಂತ ನಾವು ಹೋದ ತಿಂಗಳು ಅದಕ್ಕೆ ಹೋದ ತಿಂಗಳೆಲ್ಲ ನಾವು ಮಾಡಿದ್ವಿ ಅಲ್ವಾ? ನಾವು ಏನೇನೆಲ್ಲ ಸೇವಿಸ್ಬೇಕು, ಏನೇನೆಲ್ಲ ನಾವು ಯಾವ ರೀತಿ ನಡ್ಕೋಬೇಕು, ಏನೇನೆಲ್ಲ ಪಾತ್ರೆಗಳನ್ನ ಬಳಸ್ಬೇಕು, ಯಾವ್ಯಾವ ಎಣ್ಣೆ ಬಳಸ್ಬೇಕು ಅಂತ ಅದನ್ನ ಒಂದು ಸರಿ ಚಕ್ ಅಂತ ಹಿಂಗ್ ಹೋಗಿ ಹಿಂಗ್ ಬಂದ್ಬಿಡೋಣ. ಒಂದು ಹಿನ್ನೋಟ ಆಯ್ತಾ? ನಾವೀಗ ಆಲ್ರೆಡಿ ನಾವು ಅದ್ರ ಬಗ್ಗೆ ತಿಳ್ಕೊಂಡಿದೀವಿ, ನೋಡಿದೀವಿ, ಕೇಳಿಸ್ಕೊಂಡಿದೀವಿ ಅಲ್ವಾ? ನಾನು ಮುಂಚೆ ಹೋದ ತಿಂಗಳು ಅದಕ್ಕೆ ಹೋದ ತಿಂಗಳೆಲ್ಲ ನಾನು ಅದ್ರ ಬಗ್ಗೆ ಸಾಕಷ್ಟು ಸಮಗ್ರ ಜೀವನ ಶೈಲಿಯ ಭಾಗಗಳನ್ನ 3 ಭಾಗಗಳನ್ನಾಗಿ ಮಾಡಿ ಹೇಳಿದ್ದೆ ನಾನು. ಅದನ್ನೆಲ್ಲ ಒಂದು ಕ್ರೋಢೀಕರಿಸಿ ಚಿಕ್ಕದಾಗಿ ಹೇಳೋದಾದ್ರೆ ಬೇಗ 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 ಹೇಳ್ಬಿಡೋಣ. ಯಾಕೆ ಅಂದ್ರೆ ಆಮೇಲೆ ನಾವೆಲ್ಲ ಮಾತಾಡ್ಬೇಕು ಅಲ್ವಾ? ಓಕೆ. ಈಗ ಮೊದಲನೇದು ನಾವು ಸೇವಿಸಬೇಕಾದ ಆಹಾರಗಳು ಅಂತ ತಗೊಂಡಾಗ, ನಾವು ಎಲ್ಲಾ ವಿಧದ ಸಿರಿಧಾನ್ಯಗಳನ್ನ ತಿನ್ಬೇಕು ಅಂತ ಹೇಳ್ತೀವಿ. ಆಮೇಲೆ ಜವೆ ಗೋಧಿ, ಬಾಜ್ರ, ರಾಗಿ ಮತ್ತೆ ಪಾಲಿಶ್ ಮಾಡದೇ ಇರುವಂತ ಅಕ್ಕಿನ ತಿನ್ಬೇಕು ಅಂತ ಇವೆಲ್ಲ ನಾವು ಮಾತಾಡಿದ್ವಿ. ಆಮೇಲೆ ಹಸು ಮತ್ತೆ ಎಮ್ಮೆ ಹಾಲು ಯಾವ ಥರದ್ದು? ದೇಸಿ ಹಸುವಿನ ಹಾಲನ್ನ ಬಳಸ್ಕೊಂಡು ಮಾಡಿರ್ತಕ್ಕಂಥ ಬೆಣ್ಣೆ ಇರ್ಬೋದು, ತುಪ್ಪ ಇರ್ಬೋದು, ಇವುಗಳನ್ನ ನಾವು ತಿನ್ಬೇಕು ಅನ್ನೋದೆಲ್ಲ ನಾವು ತಿಳ್ಕೊಂಡಿದ್ದೀವಿ. ನಂತರ ವ ಈ ನಾವು ಸಪೋಸ್ ಹಾಲು ನಾವು ಕುಡಿಲೇಬೇಕು ಅಂತ ಏನಿಲ್ಲ. ಹಾಲಲ್ಲಿ ನಮಗೆ ಕ್ಯಾಲ್ಸಿಯಂ ಸಿಗುತ್ತೋ ಅದಕ್ಕೆ ಸಮಾನವಾದದ್ದು ಎಳ್ಳು. ಸೊ ಎಳ್ಳನ್ನ ಕೂಡ ನಾವು ತಿನ್ನೋದ್ರಿಂದ ನಾವು ಹಾಲು ಕುಡಿದಿದ್ರೂ ಏನು ಬೇಡ ಅಲ್ವಾ? ಕುಡಿದ್ರೆ ದೇಸಿ ಹಾಲಿನ ಆಕಳ ಹಾಲನ್ನು ನಾವು ಕುಡಿಬೇಕಾಗತ್ತೆ. ಇಲ್ಲ ಅಂದ್ರೆ ಬೇಡ ಅಂತ. ಸೊ ಹಾಗಾಗಿ ನಾವೆಲ್ಲ ಸಾಧ್ಯವಾದಷ್ಟು ಹಾಲನ್ನ ಕುಡಿಯೋದನ್ನ ಬಿಟ್ಟು ಬಿಡೋಣ. ಹಾಗನ್ಬಿಟ್ಟು ಕಾಫಿ ಹೇಗ್ರಿ ಕುಡಿತೀರಿ? ಎಳ್ಳನ್ನ ನಾವೇನಾದ್ರೂ ರುಬ್ಕೊಂಡು ಅದರಲ್ಲಿ ಕಾಫಿ ಕುಡಿಯಕ್ಕಾಗತ್ತಾ ಅಂತ ನೀವು ಕೇಳೋದಾದರೆ, ನಾವು ಕೊಬ್ಬರಿ ಕೊಬ್ಬರಿನ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ರುಬ್ಬಿ ಅದರಲ್ಲಿ ಹಾಲು ಬರುತ್ತಲ್ಲ, ಆ ಹಾಲಿಂದನೂ ನಾವು ಕಾಫಿ ಮಾಡ್ಕೊಂಡು ಕುಡಿಬಹುದು. ಹೌದಲ್ವಾ? ತುಂಬಾ ಜನ ಅದ್ರ ಮಾಡಿರ್ತಾರೆ ಆ ಥರ. ನೋಡಿ ಒಂದ್ಸರಿ ಪ್ರಯತ್ನ ಮಾಡಿ ನೋಡಿ. ಒಂದ್ ಸ್ವಲ್ಪ ಇಷ್ಟ ಆಗ್ಬಿಟ್ರೆ ನಮಗೆ ಸೂಪರ್ ಆಗಿ ನಾವು ಅದನ್ನೇ ಬಳಸ್ಕೊಳ್ತೀವಿ. ಅವಾಗ ಪಾಪ ಹಸುಗೆ ನಾವು ಖಂಡಿತ ತೊಂದರೆ ಮಾಡ್ಲಿಕ್ಕೆ ಹೋಗಲ್ಲ. ನಾವು ಕುಡಿದ್ರೆ ದೇಸಿ ಹಾಲಿಂದ ಕುಡಿಬೇಕು, ದೇಸಿ ಹಸುವಿನ ಹಾಲನ್ನು ಕುಡಿಬೇಕು. ಆದ್ರೆ ಏನಾಗತ್ತೆ, ದೇಸಿ ಹಸು ಸಿಗಲ್ಲ ನಮ್ಗೆ. ಇಲ್ಲಿ ನಾವೆಲ್ಲೋ ಬೇರೆ ಯಾವುದೋ ಒಂದು ತಟ್ಟುಗಳು ಹಸುಗಳನ್ನ ಬಲವಂತವಾಗಿ ಅದಕ್ಕೆ ಇಂಜೆಕ್ಟ್ ಮಾಡಿ ಇವೆಲ್ಲ ಮಾಡ್ತಾರೆ. ಬಿಡಿ, ಅದೆಲ್ಲ ದೊಡ್ಡ ವಿಷಯ. ಸೊ ನಾವ್ ಏನೇನ ತಿನ್ಬೇಕು ಅನ್ನೋದು. ಆಮೇಲೆ ನಾವು ಏನೇನೆಲ್ಲ ತಿಂತೀವಿ? ಇಡ್ಲಿ ಆಗ್ಲಿ, ದೋಸೆ ಆಗ್ಲಿ, ರೊಟ್ಟಿ, ಪುಳಿಯೋಗರೆ ಅಂತೆ, ಬಿಸಿಬೇಳೆಬಾತ್ ಅಂತೆ, ಪೊಂಗಲ್ ಅಂತೆ. ಮನುಷ್ಯನ ನಾಲಿಗೆಗೆ ಎಷ್ಟು ತರನಾದ ತಿಂಡಿಗಳು ಅಲ್ವಾ? ಅದು ಬರೀ ನೋಡಿ ಸ್ನೇಹಿತರೆ, ನಮ್ಗೆ ಬಾಯಿನಲ್ಲಿ ನಾವ್ ಇಟ್ಕೊಂಡ್ಮೇಲೆ ಅಲ್ಲಿಂದ ಗಂಟ್ಲಿಗೆ ಹೋಗುವಷ್ಟೊತ್ತಿಗೆ ಅಷ್ಟೇ ರುಚಿ. ಈ ಒಂದು ರುಚಿಗೆ ಮನುಷ್ಯ ಬದುಕಿದ್ದಾನೆ ಅಂದ್ರೆ ಹೇಳಿದ್ರೆ ತಪ್ಪಾಗಲ್ಲ ಅಲ್ವಾ? ಸೊ ಒಳಗಡೆ ಹೋದ್ಮೇಲೆ ಅದು ಏನ್ ತಿಂದ್ರು ಅಷ್ಟೇನೆ. ನಾಲಿಗೆ ರುಚಿಗೋಸ್ಕರ ನಾವು ಮನುಷ್ಯರು ತಿಂತಾ ಇರ್ತೀವಿ. ನಮಗೆ ಇಷ್ಟ ಆಹಾರ ಇದ್ರೂ ನಾವೇನ್ ಮಾಡ್ತೀವಿ? ಒಂದಿಷ್ಟು 20 ತುತ್ತುಗಳ ಆಹಾರ ಅಷ್ಟೇ ನಮಗೆ ಸಾಕು. ಯಾವುದೇ ಒಂದು ಊಟ ಆಗ್ಲಿ, ಒಂದು 20 ತುತ್ತು ಅಷ್ಟೇ ನಮಗ್ ಬೇಕಾಗಿರೋದು, ಅಷ್ಟೇ ತಿನ್ನಬೇಕು. ಆದ್ರೆ ನಾವೇನ್ ಮಾಡ್ತೀವಿ? ಆ 20 ತುತ್ತನ್ನ ಮಲ್ಟಿಪಲ್ ಮಾಡ್ಕೋತೀವಿ. 60 ತುತ್ತು, 80 ತುತ್ತು ತಿಂತಾನೆ ಇರ್ತೀವಿ. ಹಬ್ಬ, ಹೊಟ್ಟೆ ಬಿರಿಯ ತಿಂದ್ಬಿಟ್ಟು ಹೊಟ್ಟೆ ಬೊಜ್ಜು ಬರ್ಸ್ಕೋತೀವಿ. ಮತ್ತೆ ಅದನ್ನ ಬೊಜ್ಜು ಹೋಗ್ಲಿಕ್ಕೆ, ಬೊಜ್ಜು ಜಾಸ್ತಿ ಆದಾಗ ಒಬೆಸಿಟಿ ಇವೆಲ್ಲ ಬಂದಾದ್ರಿಂದ ಅದಕ್ಕೆ ಔಷಧಿ ತಗೋತೀವಿ. ಶುಗರ್ ಬರುತ್ತೆ, BP ಬರುತ್ತೆ, ಎಲ್ಲ ಅದೆಲ್ಲದಕ್ಕೆ ಔಷಧಿ ತಗೊಳ್ತಾ ನಾವು ಹೋಗ್ತೀವಿ ಅಲ್ವಾ ಸ್ನೇಹಿತರೆ? ಹಾಗಾಗಿ ಒಬ್ಬ ಮನುಷ್ಯನಿಗೆ ಎಷ್ಟು ಬೇಕಾಗತ್ತೆ ಪ್ರೋಟೀನು ಅಂದ್ರೆ, ಒಂದು ದಾಲ್ ಆಗ್ಲಿ ಅಂದ್ರೆ ಕಾಳುಗಳು ಯಾವ್ದಿದೆ ಅದು ಒಂದು ಮುಷ್ಟಿ ಮಾತ್ರ ಸಾಕಂತೆ. ಅದು ಎಷ್ಟು ದಿನಕ್ಕೆ? ಒಂದು ವಾರಕ್ಕೆ ಒಂದು ಮುಷ್ಟಿಯಷ್ಟು ಕಾಳು ಅಂದ್ರೆ ಧಾನ್ಯಗಳು ಇಷ್ಟು ನಮಗ್ ದೇಹಕ್ಕೆ ಸಾಕು. ಅಂದ್ರೆ ನಾವು ಲೆಕ್ಕ ಹಾಕೋಣ ನಾವೆಷ್ಟು ತಿಂತಿದೀವಿ ಅಂತ ಅಲ್ವಾ? ಆಮೇಲೆ ಆಮೇಲೆ ಯಾವುದೇ ತರ ಒಂದು ಪ್ರೋಟೀನ್ ಪ್ರೋಟೀನ್ ಬೇಕು ನಮಗೆ ಅಂದ್ರೆ ನಮಗೆ ಒಂದು ಮುಷ್ಟಿ ಬೇಕು ಅಂತ ಗೊತ್ತಾಯ್ತು ಅಲ್ವಾ? ಅದೇ ರೀತಿ ಎಷ್ಟೊಂದು ಬೇಡ. ಅದಕ್ಕೆ ನಾವು ಏಕಾದಶಿ ಅಂತ ಒಂದು ಬೇರೆ ನಾವು 15 ದಿನಕ್ಕೊಂದ್ಸರಿ ಏಕಾದಶಿ ಮಾಡುವಂಥದ್ದು ಅಭ್ಯಾಸಗಳು ನಮಗಿದೆ. ಸೊ ಏಕಾದಶಿ ಕೂಡ ನಾವು ಮಾಡ್ತೀವಿ. ಏಕಾದಶಿ ಹೆಂಗ್ ಮಾಡ್ಬೇಕು ಅದೊಂದು ಡಿಫ್ರೆಂಟ್ ಸಬ್ಜೆಕ್ಟ್ ಅದು. ಅದು ಕಂಪ್ಲೀಟ್ಲಿ ಅಂದ್ರೆ ಬೇರೆನೇ ವಿಷಯ ಅದು. ಏಕಾದಶಿ ಅದ್ರ ಬಗ್ಗೆ ಇನ್ನೊಂದ್ಸರಿ ನಾವು ಮಾತಾಡೋಣ. ಏಕಾದಶಿ ಅಂದ್ರೆ ಬರೀ ನಾವು
ಏನನ್ನೋ ತಿಂದೇ ಇರೋವಂಥದ್ದು ಅಷ್ಟೇ ಅಲ್ಲ. ಯಾಕೆ ಏಕಾದಶಿ ದಿನ ನಾವು ಉಪವಾಸ ಮಾಡಬೇಕು ಅಂತ ಹೇಳ್ತೀವಿ ಅನ್ನೋದಾದ್ರೆ, ನಮ್ಮ ದೇಹದೊಳಗೆ ಅದ್ರ ಬಗ್ಗೆ ನಮ್ಮ ಡಾಕ್ಟ್ರೇ ಚೆನ್ನಾಗಿ ಹೇಳ್ತಾರೆ. ನಾವು ಏನೋ ತಿಂದೇ ಇದ್ರು ಆಹಾರ ಆಲ್ರೆಡಿ ಅಲ್ಲಿ ಶೇಖರಿಸಿಟ್ಟಂತ ಆಹಾರ ಏನಿದೆ ಅದನ್ನ ತಿನ್ನುತ್ತಂತೆ. ನಮ್ಮ ದೇಹದಲ್ಲಿರೋ ಜೀವಿಗಳು ಏನಿದೆ ಅಲ್ವಾ? ನಿಮ್ಮೆಲ್ರಿಗೂ ಗೊತ್ತು. ನಮ್ಮ ಬಾಯಲ್ಲಿ ಕೂಡ ಸಹಸ್ರಾರು ಕ್ರಿಮಿಗಳು ಇವೆ ಅಲ್ವಾ? ನಮ್ಮ ಇಡೀ ದೇಹದಲ್ಲಿ ಇರೋದೇ ಕ್ರಿಮಿಗಳು. ಎಲ್ಲ ನಮ್ಮ ಬಾಯಿನಲ್ಲಿ ಇರೋವಂಥದ್ದೆಲ್ಲ ಬೆಳಿಗ್ಗೆ ಹೊತ್ತು ಅದು ಒಳ್ಳೇದು ಕೆಟ್ಟದು ಅಂತ ಇದೆಯಲ್ಲ, ಬ್ಯಾಕ್ಟೀರಿಯಾಗಳು ಅಂತ ಹೇಳ್ತೇವೆ. ಆ ಬ್ಯಾಕ್ಟೀರಿಯಾಗಳು ಒಳ್ಳೇದು ಇದೆ, ಕೆಟ್ಟದ್ದು ಇದೆ. ಕೆಟ್ಟದ್ದನ್ನ ನಾವು ಹೆಚ್ಚಿಸ್ಕೋಬಾರ್ದು. ಕೆಟ್ಟದ್ದನ್ನ ನಾವು ತಡೆ ಹಿಡಿಯಕ್ಕೆ ನಮ್ಮ ಆಹಾರದಲ್ಲಿ ಕಡಿವಾಣ ಹಾಕ್ಲೇಬೇಕು ಅಂತ. ಆಮೇಲೆ ಅಡಿಗೆ ಎಣ್ಣೆನ ಯಾವ ತರ ನಾವು ಬಳಸ್ಬೇಕು? ಕುಸುಬೆ ಎಣ್ಣೆ ಬಳಸ್ಬೋದು, ಸಾಸಿವೆ ಎಣ್ಣೆ ಬಳಸ್ಬೋದು, ಆಮೇಲೆ ಎಳ್ಳಿನ ಎಣ್ಣೆ ಬಳಸ್ಬೋದು, ತೆಂಗಿನ ಎಣ್ಣೆ ಬಳಸ್ಬೋದು, ಕಡಲೆಕಾಯಿ ಎಣ್ಣೆ ಬಳಸ್ಬೋದು. ಇದು ಒಂದು ದಿನಕ್ಕೆ ಯಾವುದೇ ಎಣ್ಣೆ ಬಳಸ್ಲಿ ಸ್ನೇಹಿತರೆ, ನಮಗೆ ಒಂದು ದಿನಕ್ಕೆ ಬೇಕಾದ್ದು 3 ಚಮಚ. ನಾವೇನ್ ಮಾಡ್ತೀವಿ, ಬೆಳಿಗ್ಗೆ ಒಂದಷ್ಟು ಸಂಡಿಗೆ ಕರ್ಕೋತೀವಿ, ಮಧ್ಯಾಹ್ನ ಪೂರಿ ಸಾಗು ಎಲ್ಲ ಮಾಡ್ಕೋತೀವಿ, ಆ ಸಾಗುಗೂ ಎಣ್ಣೆ ಹಾಕಿರ್ತೀವಿ, ತುಪ್ಪ ಮೇಲೆ ಹಾಕೋತೀವಿ, ಚಪಾತಿ ಮಾಡ್ತೀವಿ, ಚೆನ್ನಾಗಿ ಎಣ್ಣೆ ಹಾಕಿ ಚಪಾತಿ ಮಾಡ್ಕೊಂಡು ಅದ್ರ ಮೇಲೆ ಒಂದಷ್ಟು ತುಪ್ಪ ಸುರ್ಕೋತೀವಿ. ತುಪ್ಪ ಒಳ್ಳೇದೇನೆ, ಆದ್ರೆ ಅದು ಜಿಡ್ಡಿನಂಶ, ಹೆಚ್ಚು ಬೇಡ. ಆದ್ರೆ ಎಣ್ಣೆ ಮಾತ್ರ ನಮಗೆ 3 ಚಮಚ ಅಷ್ಟೇ ಸಾಕು ಅನ್ನೋದು. ಆಮೇಲೆ ಸಿಹಿ, ಇವಾಗ ನಾವು ತಿಂಡಿ ತಿಂತೀವಿ, ಸಿಹಿ ತಿಂಡಿ ತಿನ್ನೋವಾಗ ಏನ್ ಮಾಡ್ತೀವಿ? ಒಂದು ರಾಶಿ ಸಕ್ಕರೆನ ಬಳಸ್ತೀವಿ ಅಲ್ವಾ? ನಿಮ್ಗೆ ಆಲ್ರೆಡಿ ಹೋದ ತಿಂಗಳಲ್ಲೆಲ್ಲ ನಾನು ಇದ್ರ ಬಗ್ಗೆ ನಾನು ಮಾತಾಡಿದ್ದೆ, ವಿಷಗಳು ಅಂತ. ನಮ್ಮ ಸತ್ಯೇಂದ್ರ ಸರ್ ಇಲ್ಲ ಅಂದ್ರೆ ಅವರು ಇನ್ನೂ ಅದ್ರ ಬಗ್ಗೆ ಒಂದು ದೊಡ್ಡ ವ್ಯಾಖ್ಯಾನವನ್ನೇ ಕೊಡ್ತಾ ಇದ್ರು. ಅದ್ರ ಬಗ್ಗೆ ಮತ್ತೊಮ್ಮೆ ಮಾತಾಡೋಣ ಏನೇನಂತ. ಇದಕ್ಕೆ ನಾವು ತಾಳೆ ಬೆಲ್ಲನ ನಾವು ಉಪಯೋಗಿಸ್ಕೋಬಹುದು. ಸೊ ಈ ಉಪ್ಪಿನಕಾಯಿ, ಚಟ್ನಿ, ಇದಕ್ಕೆಲ್ಲ ನಾವು ಉಪ್ಪನ್ನ ಯಾವ್ದು ಹಾಕ್ತೀವಿ? ನಾವು ಅಂಗಡಿಯಿಂದ ತಂದಿರ್ತೀವಿ, ಅದನ್ನ ಹಾಕ್ತೀವಿ. ಬೇರೆ ಏನದು ಇದ್ರದ್ದು ಸಮುದ್ರದ ಒಂದು ಉಪ್ಪನ್ನ ಬಳಸ್ಬೇಕು ಅಂತ ನಾವು ಹೇಳ್ತೀವಿ. ಆದ್ರೆ ಅದರಲ್ಲಿ ಯಾವುದು ಅನ್ನೋದಾದ್ರೆ ಸೈಂಧವ ಲವಣನ ಕೂಡ ನಾವು ಬಳಸೋದ್ರಿಂದ ನಮ್ಮ ಆರೋಗ್ಯ ಹೆಚ್ಚು ಆರೋಗ್ಯವಾಗಿರುತ್ತೆ ಅನ್ನೋಂಥದ್ದು. ಆಮೇಲೆ ನಾವು ಏನನ್ನು ತಿನ್ಬಾರ್ದು, ಕುಡಿಬಾರ್ದು ಅಂತ ಒಂದು ಹಿನ್ನೋಟವನ್ನ ನೋಡೋದಾದ್ರೆ, ತಿನ್ನೋ ಅಂಥದ್ದು ವೀಟ್ ಫ್ಲೋರ್ ಅಂತೀವಿ. ರೈಸ್ ರವ ಇವಾಗ ಚೆನ್ನಾಗಿ ಪಾಲಿಶ್ ಮಾಡಿ ಚೆನ್ನಾಗೆ ಅದು ಒಳ್ಳೆ ಬೆಳ್ಳಿಗಿರುತ್ತೆ. ಅನ್ನ ಮಾಡಿದ್ರೆ ಆಹಾ ಏನ್ ಚೆನ್ನಾಗಿದ್ಯಪ್ಪ, ಹೂವಿನ ತರ ಬೆಳ್ಳಗ್ ಚೆನ್ನಾಗಿದೆ ಅಂತ ಅನ್ಕೋತೀವಿ. ಆದ್ರೆ ಅದು ಒಳ್ಳೇದಲ್ಲ. ನಾವು ಬ್ರೌನ್ ರೈಸ್ ಬಳಸ್ಬೋದು, ರೆಡ್ ರೈಸ್ ಬಳಸ್ಬೋದು, ಅಂದ್ರೆ ಕೆಂಪಕ್ಕಿ ಅನ್ನ ಅಂತ ಹೇಳ್ತೀವಿ ಅಲ್ವಾ? ಇದನ್ನ ನಾವು ಬಳಸೋದ್ರಿಂದ ನಮ್ಮ ಆರೋಗ್ಯವನ್ನ ಹೆಚ್ಚು ನಾವು ಚೆನ್ನಾಗಿ ಇಟ್ಕೋಬಹುದು. ಯಾವ್ಯಾವ್ದನ್ನ ನಾವು ತಿನ್ಬಾರ್ದು ಅಂತ ತಗೊಳ್ಳೋದಾದ್ರೆ, ಕೇನ್ ಜಾಗ್ರಿ ಅಂತೀವಿ. ಕೇನ್ ಜಾಗ್ರಿ ಅಂತಂದ್ರೆ ಏನು? ಬೆಲ್ಲ. ಆ ನಾವು ಏನಿದ್ರು ತಾಳೆ ಬೆಲ್ಲನ ಉಪಯೋಗಿಸ್ಬೋದೇ ಹೊರತು ಅದನ್ನ ತಿನ್ಬಾರ್ದು. ಆಮೇಲೆ ಮಾಂಸ ಆಗ್ಲಿ, ಮೊಟ್ಟೆ ಆಗ್ಲಿ, ಮೀನಾಗ್ಲಿ, ಇವುಗಳನ್ನ ನಾವು ಬಳಸಬಾರ್ದು. ಆಮೇಲೆ ಈ ಬೇಕರಿಯಿಂದ ತಂದಂತಹ ತಿನಿಸುಗಳು, ಏನೋ ರುಚಿ ರುಚಿ ಮಾನವನಿಗೆ ನಾಲಿಗೆ ರುಚಿ ಎಂಥದ್ದು ಅಂದ್ರೆ, ಬೇಕರಿಲಿ ಹೋಗಿ ನಿಂತ್ಕೊಂಡ್ಬಿಟ್ರೆ ನಮಗೆ ಸ್ನೇಹಿತರೆ, ಆಹಾ ಪಪ್ಸ್ ಇದೆ, ಅಲ್ಲಿ ಇನ್ನೊಂದು ಏನೋ ದಿಲ್ ಪಸಂದ್ ಇದೆ, ಅಲ್ಲಿ ಕೇಕ್ ಇದೆ, ಎಲ್ಲ ಏನು ಸೂಪರ್ ಅನ್ಕೊಂಡು ತಿಂತಾ ಇರ್ತೀವಿ. ಆದ್ರೆ ನಮ್ಮ ದೇಹಕ್ಕೆ ಅದು ಎಷ್ಟು ಮಾರಕವಾದದ್ದು ಅಂತ ನಮಗೆ ತಿಳ್ಕೊಳ್ಳಲ್ಲ. ಒಂದು ದಿನ ತಿಂದ್ರೆ ಬಿಡಪ್ಪ, ನಾವು 1 ತಿಂಗಳು ಒಂದೇ ಸರಿ ನಾವು ಬೇಕರಿ ತಿನ್ನೋದು. ಇಡೀ ತಿಂಗಳು ನೀವು ಕಾಪಾಡ್ಕೊಂಡ್ ದೇಹವನ್ನ, ಆರೋಗ್ಯಕರವಾದ ದೇಹವನ್ನ ನಾವು ಒಂದೇ ದಿನದಲ್ಲಿ ಇನ್ನ 3 ತಿಂಗಳು ನಾವು ಮಾಡಿದ್ರು ಸಾಲಲ್ಲ. ಆ ತರ ಕೆಡಿಸ್ಕೊಂಡ್ಬಿಡ್ತೀವಿ ಬೇಕರಿಗೆ ಹೋಗ್ಬಿಟ್ಟು ಅಲ್ವಾ? ಇದು ನಾನು ತುಂಬಾ ಒಂದ್ ಸ್ವಲ್ಪ ಕಠಿಣವಾಗಿ ಹೇಳ್ತಾ ಇದ್ದೀನಿ ಅಂತ ಅನ್ಸುತ್ತೆ. ದಯವಿಟ್ಟು ಸ್ನೇಹಿತರೆ ಇದು ಬೇಡ. ಯಾಕೆಂದ್ರೆ ತಿನ್ನೋಣ, ಬೇಕರಿನಲ್ಲಿ ಏನ್ ತಿನ್ಬೇಕೋ ಅದನ್ನ ಮಾತ್ರ ತಿನ್ನೋಣ, ಆಯ್ತಾ? ಇವೆಲ್ಲ ಬೇಡ ಅಂತ. ಆಮೇಲೆ ಈಗ ಹಾಲಿಂದ ಮಾಡಿರುವಂಥದ್ದು ಸ್ವೀಟ್ಸ್ ಇರ್ಬೋದು, ಪನ್ನೀರು, ಚೀಸು, ಆಮೇಲೆ ಈ ಐಸ್ ಕ್ರೀಮ್ಸ್ ಎಲ್ಲ ಹೇಗ್ ಮಾಡ್ತಾರೆ ಅಂತ ನಿಮಗೆ ಗೊತ್ತು. ಚೆನ್ನಾಗಿ ಸಕ್ಕರೆ ಬೇಕದಕ್ಕೆ ಅಲ್ವಾ? ಆ ಆ ಸಕ್ಕರೆ ಮೊದ್ಲೇ ನಮ್ಮ ದೇಹಕ್ಕೆ ಆಗಲ್ಲ. ಇರ್ಬರ್ದೇ ಇರೋ ಕಾಯಿಲೆಗಳನ್ನೆಲ್ಲ ಬರ್ಸ್ಕೊತಾ ಇದೀವಿ. ಏನಕ್ಕೆ ಬೇಕದು ಅಲ್ವಾ? ಬಿಟ್ಬಿಡೋಣ. ಇದ್ರ ಬಗ್ಗೆ ಇನ್ನೂ ಸಾಕಷ್ಟು ಮಾತಾಡೋದಿದೆ. ಇದರ ನಂತರ ಏನಂತಂದ್ರೆ, ಈ ಸೋಯಾಬೀನ್
ಈ ಸೋಯಾ ಮೊಸರು ಅಂತೀವಿ, ಸೋಯಾದಲ್ಲಿ ಕರ್ಡ್ ಮಾಡ್ತಾರೆ. ತೋಫು ಅಂತೀವಿ, ಅಂದ್ರೆ ತೋಫಿ ಅಂತಂದ್ರೆ ಪನ್ನೀರ್, ಈ ಆ, ಸೋಯಾ ಪನ್ನೀರ್ ಅಂತ. ಆ ತೋಫುನ ಕೂಡ ನಮ್ಮ ಆರೋಗ್ಯಕ್ಕೆ ಅಷ್ಟು ಒಳ್ಳೇದಲ್ಲ. ಆಮೇಲೆ ಟೇಬಲ್ ಸಾಲ್ಟ್ ಇದು ಉಪ್ಪನ್ನ ಬಳಸ್ತೀವಿ, ಅಯೋಡೈಸ್ಡ್ ಉಪ್ಪನ್ನ ನಾವು ಬಳಸ್ತೀವಿ, ಅದು ತುಂಬಾನೇ ಕೆಟ್ಟದದು. ಆಮೇಲೆ ಪೇಸ್ಟ್ ಬಳಸ್ತೀವಿ ನಾವು, ಟೂತ್ ಪೇಸ್ಟ್ ಬದಲಾಗಿ ನಾವು ಹಲ್ಲು ಪುಡಿ ಮೊದಲು ಬರ್ತಿತ್ತು ನೋಡಿ. ನನಗೆ ನೆನಪಿದೆ, ನಮ್ಮ ಚಿಕ್ಕ ವಯಸ್ಸಿನಲ್ಲಿ ನಾವೆಲ್ಲ ತಿಂತಾ ಇದ್ವಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅದು ತಿಂದ್ರೂ ತೊಂದರೆ ಇಲ್ಲ. ಅದು ಆ ಹಲ್ಲು ಪುಡಿಗಳು ಬರ್ತಿತ್ತು ನೋಡಿ, ಬಂಗಾರದಾಗೆ ಚೆನ್ನಾಗೆ ನಾವು ಹಾಕಿ ತಿಕ್ತಾ ಇದ್ವಿ. ಅವಾಗೆಲ್ಲ ಬ್ರಷ್ ಅನ್ನೋದೇ ಇರ್ತಾ ಇರ್ಲಿಲ್ಲ, ನಾವು ಬೆರಳಲ್ಲೇನೆ ಚೆನ್ನಾಗಿ ಬ್ರಷ್ ಮಾಡ್ತಾ ಇದ್ವಿ. ಆದ್ರೆ ಇವಾಗ ನೋಡಿ, ಎಲ್ಲದಕ್ಕೂ ಬ್ರಷ್ ಬಂದ್ಬಿಟ್ಟಿದೆ. ಟಾಯ್ಲೆಟ್ ತೊಳೆಯೋಕ್ಕೂ ಬ್ರಷ್, ನಮ್ಮ ಹಲ್ಲುಜ್ಜಕ್ಕೂ ಬ್ರಷ್. ಸೊ ಅದರಲ್ಲಿ ನಾವು ತುಂಬಾ ಸಂತೃಪ್ತವಾಗಿದ್ದೀವಿ. ಒಳ್ಳೆ ಕಾಸ್ಟ್ಲಿ ಬ್ರಷ್ ತಂದ್ಬಿಟ್ರೆ ನಮ್ಗೆ ಅದೇ ಖುಷಿ. ಬೇಡ, ಪ್ಲಾಸ್ಟಿಕ್ ಅಲ್ವಾ ಅದು. ಎಸ್ ಎಸ್, ಹೌದು, ಹೇಳ್ತಾ ಇದಾರೆ. ನಂಜನಗೂಡದ ಹಲ್ಲು ಪುಡಿ ಅಂತ ನಾವು ಆ, ತಿಂತಿದ್ವಿ ಅಂತಲೇ ಬರುತ್ತೆ ನೋಡಿ. ನಾವು ಪುಟ್ಟವರಲ್ಲಿ ಎಷ್ಟು ಮಕ್ಕಳು ತಿಂದ್ಬಿಡುತ್ತವೆ ಆ ಹಲ್ಲು ಪುಡಿ. ತಿಂದ್ರೆ ದೇಹಕ್ಕೆ ಏನಾಗಲ್ಲ ಮಕ್ಕಳಿಗೆ, ಅದೇ ಪೇಸ್ಟ್ ನುಂಗ್ಬಿಡುತ್ತವೆ ಅವು. ಪೇಸ್ಟ್ ಚೆನ್ನಾಗಿ ಹಾಕೊಂಡು ತಿಕ್ಕು ತಿಕ್ಕು ಅಂತ ನಾವು ಮಕ್ಕಳಿಗೆ ಕೊಡ್ತೀವಿ. ಪಾಪ ಒಂದಷ್ಟು ಸ್ವಾಹ ಅಂತ ಎಲ್ಲ ತಿಂದಾಕ್ಬಿಡುತ್ತವೆ ಅವು. ಅದು ಸೊ ಅದು ಬಹಳ ತೊಂದರೆ ಅದು. ಆಮೇಲೆ ಏನೇನೆಲ್ಲ ನಾವು ಕುಡಿಬಾರ್ದು ಅನ್ನೋದಾದ್ರೆ, ಕಾಫಿ ಟೀ ಅದೊಂದು ಏನ್ ಮಾಡೋದು ಸ್ನೇಹಿತರೆ, ನನಗೂ ಅದು ಬರಲ್ಲ. ಕಾಫಿ ಬೇಕು ನನಗೆ, ಆದ್ರೆ ಏನ್ ಮಾಡೋದು, ಇಲ್ಲಿ ಹೇಳ್ತಿದ್ದಾರೆ ಕಾಫಿ ಕುಡಿಬೇಡಿ ಅಂತ. ಅಮ್, ಆದ್ರೂ ಇಟ್ಬಿಡೋಣ, ನಮ್ ದೇಹಕ್ಕೆ ಒಳ್ಳೇದಲ್ಲ ಅಂದ್ರೆ ನಾವ್ ಯಾಕೆ, ಅಲ್ವಾ? ಅದನ್ನ ಇಟ್ಕೊಳ್ಳೋದು ಬೇಡ, ಖಂಡಿತ ನಾವು ಬಿಟ್ಟೇ ಬಿಡೋಣ. ಓಕೆ, ಕಾಫಿ ಬಿಡೋಣ, ಟೀ ಬಿಡೋಣ. ಸೋಯಾ ಮಿಲ್ಕ್ ಅಂತೆ, ಆ ಸೋಯಾದಲ್ಲಿ ಹಾಲನ್ನ ತೆಗಿತಾರೆ, ಅದನ್ನು ಬೇಡ, ಬಿಟ್ಟು ಬಿಡೋಣ. ಆಮೇಲೆ ಕೂಲ್ ಡ್ರಿಂಕ್ಸ್ ಕುಡಿತೀವಿ ಹೊರಗಡೆ ಹೋದಾಗ, ಎಲ್ಲ ನಮ್ಮ ಪ್ರೆಸ್ಟೀಜ್ ನಾವು ಹೆಚ್ಚಿಸ್ಕೋಬೇಕು ಅನ್ನೋದು. ಕೋಕ್ ಕುಡಿಯೋಣಪ್ಪ, ಪೆಪ್ಸಿ ಕುಡಿಯೋಣಪ್ಪ, ಎಷ್ಟು ತರ ಇದೆ ಕರ್ಮಕಾಂಡ. ಅಲ್ಲಿ ಹೋದ್ರೆ ಒಂದು ತರ್ತರಾವರಿ ಬಾಟ್ಲುಗಳು ಸಿಗುತ್ತೆ ನಮಗೆ. ಇದೆಲ್ಲ ನಮ್ಮ ಜಠರ ಕ್ರಿಯೆಯನ್ನ ಎಷ್ಟು ಕುಂಠಿತಗೊಳಿಸುತ್ತೆ, ಎಷ್ಟು ಹಾಳು ಮಾಡುತ್ತೆ. ನಿಮಗೆಲ್ಲ ಗೊತ್ತಿರ್ಬೋದು, ಕೋಕಾ ನಾವು ಟಾಯ್ಲೆಟ್ ಅನ್ನ ತೊಳೆಯೋದಿಕ್ಕೂ ಯೂಸ್ ಮಾಡ್ತೀವಿ ಅನ್ನೋದು ನಿಮ್ಗೆ ಗೊತ್ತಿದೆ ಅಂತ ಅನ್ಸುತ್ತೆ ಸ್ನೇಹಿತರೆ. ಸೊ ನಾನು ಅದನ್ನ ಎಕ್ಸ್ಪೆರಿಮೆಂಟು ಮಾಡಿದ್ದೀನಿ. ಎಷ್ಟು ಕ್ಲೀನ್ ಆಗುತ್ತೆ ಗೊತ್ತಾ ಟಾಯ್ಲೆಟ್ ಎಲ್ಲ, ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಆ ಟಾಯ್ಲೆಟ್ ಕ್ಲೀನ್ ಮಾಡೋ ಅಂಥದ್ದನ್ನ ನಮ್ಮ ಹೊಟ್ಟೆ ಜಠರಗಳನ್ನೆಲ್ಲ ನಾವು ಕ್ಲೀನ್ ಮಾಡ್ಕೋತಾ ಇದ್ದೀವಿ. ಜಠರ ಕ್ಲೀನ್ ಆಗಲ್ಲ, ಜಠರನೇ ಕ್ಲೀನ್ ಆಗ್ಬಿಡುತ್ತೆ. ಸೊ ಹಾಗಾಗಿ ಅಂತ ನಮಗೆ ಮಾರಕವಾದಂತಹ ಪಾನೀಯಗಳನ್ನ ದಯವಿಟ್ಟು ಸೇವಿಸೋದು ಬೇಡ ಅಂತ. ಆಮೇಲೆ ರೆಡಿಮೇಡ್ ಫ್ರೂಟ್ ಜ್ಯೂಸಸ್ ಇರುತ್ತೆ ನೋಡಿ, ಏನ್ ಚೆನ್ನಾಗಿರುತ್ತೆ ಅಬ್ಬಾ. ಮಿರಿಂಡಾ ಸೂಪರ್ ಆಗಿದೆ, ಫಾಂಟಾ ಸೂಪರ್ ಆಗಿದೆ. ಆಮೇಲೆ ಇನ್ನೊಂದು ಏನದೇನೋ ಹೆಸರುಗಳು ನಾನು ಜಾಸ್ತಿ ಬಳಸಲ್ಲ ಅವೆಲ್ಲ, ಹಂಗಾಗಿ ಗೊತ್ತಿಲ್ಲ ನಂಗೆ. ಅದೆಲ್ಲ ಒಂದಷ್ಟು ನಮ್ಮ ಫ್ರೆಂಡ್ಸ್ಗಳ ಮನೆಗೆಲ್ಲ ಹೋದಾಗ ಅದೇ ಪ್ರೆಸ್ಟೀಜು. ನೀನು ಒಳ್ಳೆ ಕತೆ, ನಿಂಬೆಹಣ್ಣು ಜ್ಯೂಸ್ ಮಾಡಿದ್ಯಾ, ಕರ್ಮ. ಅಲ್ವ, ಒಂದು ಬಾಟ್ಲ ತಂದ್ರೆ ಮುಗೀತಮ್ಮ, ಎಲ್ರಿಗೂ ಒಂದ್ ಸ್ವಲ್ಪ ಹಾಕೊಟ್ರೆ ಮುಗಿದು. ನಾವು ಇಷ್ಟಿಷ್ಟೇ ಕಾಲ್ ಲೋಟನೇ ಕುಡಿತೀವಿ ಅಂತಂದ್ರೂ ಎಷ್ಟು ಒಳ್ಳೇದಲ್ವಾ ನಮ್ಗೆ. ಏನಾದ್ರೂ ಒಂದು ಮಾರನೇ ದಿನ ಕೆಟ್ಟಿರುತ್ತೆ ನಮಗೆ. ಇಲ್ಲ, ಒಂದು ನೆಗಡಿ ಆಗಿರುತ್ತೆ, ಒಂದು ಕೆಮ್ಮು ಬಂದಿರುತ್ತೆ, ನಮ್ಮ ಡಾಕ್ಟರ್ ಇದ್ದಾರೆ, ಅವ್ರು ನಗ್ತಾ ಇದ್ದಾರೆ. ಡೆಫಿನೆಟ್ ಆಗಿ ನಮ್ಗೆ ಏನೋ ಒಂದು ರೋಗ ಬರುತ್ತೆ, ಮಾರನೇ ದಿನ ಏನ್ ತಿಂದೆ ಹಿಂದಿನ ದಿನ ಅಂತಂದ್ರೆ, ಅಯ್ಯೋ ಅದೇನೋ ಅದು ಕೊಟ್ಟಿದ್ರಲ್ಲಿ ಕುಡ್ದೆ ಅಂತ. ಏನಕ್ಕೆ ಬೇಕು, ಬೇಡ, ಬಿಟ್ಬಿಡೋಣ. ಏನು ಅಷ್ಟು ನಮಗ್ ತಾಕತ್ತಿಲ್ವಾ, ಬಿಡೋ ಅಷ್ಟು ತಾಕತ್ತು ಖಂಡಿತ ಇದೆ, ಬಿಟ್ಬಿಡೋಣ ಸ್ನೇಹಿತರೆ. ಓಕೆ, ಆಮೇಲೆ ಈ ರೀಫಂಡ್ ಆಯಿಲ್ಗಳು ಯಾವ್ಯಾವ್ದೆಲ್ಲ ನಾವು ಆ ರೀಫೈಂಡ್ ಆಯಿಲ್ಗಳು ಯಾವ್ದು ಬಳಸಬಾರ್ದು ನನಗೆ ಕೇಳಿದ್ರೆ, ಅದು ಕಳೆಕೆಣ್ಣೆ ಇರ್ಬೋದು, ಆ ಏನೋ ಸನ್ಫ್ಲವರ್ ಆಯಿಲ್ ಇರ್ಬೋದು, ಅಥವಾ ರೈಸ್ ಬ್ರಾನ್ ಅಲ್ವಾ, ಸಾರಿ, ಆಯಿಲ್ ಇರ್ಬೋದು. ಇವುಗಳನ್ನೆಲ್ಲ ನಾವು ಬಳಸಬಾರ್ದು. ಆಮೇಲೆ ಪ್ಲಾಸ್ಟಿಕ್ ಐಟಮ್ಸ್ ನಾವು ಚೆನ್ನಾಗಿ ಖುಷಿಯಾಗಿ ಬಳಸ್ತೀವಿ ಅಲ್ವಾ. ಎಲ್ಲ ತರ್ತರಾವರಿ ಬಣ್ಣದ್ದು ಸಿಗುತ್ತೆ ನಮಗೆ. ಆಹಾ, ಏನ್ ಚೆನ್ನಾಗಿದೆ, ಎಲ್ಲ ಏನ್ ಲಕ್ಷಣ ಕಾಣುತ್ತಪ್ಪ ಅಂತ ಅನ್ಕೋತೀವಿ. ಆದ್ರೆ ಆ ಲಕ್ಷಣ ಎಂತ ಅವಲಕ್ಷಣ ಆಗತ್ತೆ ನಮ್ಮ ಆರೋಗ್ಯಕ್ಕೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಅಲ್ಲ ಸ್ನೇಹಿತರೆ. ನಂತರ ಆಮೇಲೆ ಕುಕ್ಕಿಂಗಿಗೆ ನಾವು ಅಡುಗೆ ಮಾಡೋದಕ್ಕೆ ನಾವು ಅಲ್ಯೂಮಿನಿಯಂದು ಎಲ್ಲ ವೆಸಲ್ಸ್, ಅಂದ್ರೆ ಅಲ್ಯೂಮಿನಿಯಂ ಪಾತ್ರೆಗಳನ್ನ ಬಳಸ್ತೀವಿ. ನಾನ್ ಸ್ಟಿಕ್ ಪ್ಯಾನ್ಸ್ನ ಬಳಸ್ತೀವಿ. ನಾನ್ ಸ್ಟಿಕ್ ಪ್ಯಾನ್ ಅಂದ್ರೆ ಎಷ್ಟೋ ಜನಕ್ಕೆ ಅಡುಗೆನೇ ಮಾಡಕ್ ಬರಲ್ಲ, ಅಂದ್ರೆ ಹಾಗಂದ್ರೆ ತಪ್ಪಾಗತ್ತೆ. ಎಲ್ಲ ಅದ್ಭುತವಾಗಿ ಅಡುಗೆ ಮಾಡ್ತೀರಿ ನೀವು, ಆದರೆ ನಾವು ಎಂತ ಪಾತ್ರೆನ ಬಳಸ್ತಿದ್ದೀವಿ, ಎಂತ ನಾವು ಸಾಮಗ್ರಿಗಳನ್ನ ಅಡುಗೆ ಮನೆಯಲ್ಲಿ ಇಟ್ಕೊಂಡಿದ್ದೀವಿ, ಎಂತ ಏನೋ
ಡಬ್ಬಗಳಲ್ಲಿ ನಾವು ಶೇಖರಿಸಿ ಇಟ್ಕೋತೀವಿ ಅನ್ನೋದು ನಾವು ಮುಖ್ಯವಾಗಿ ಗಮನ ಹರಿಸ್ಬೇಕಾಗಿರುವಂತ ವಿಷಯ ಅಲ್ವಾ. ಅದರ ಬದಲಾಗಿ ನಾವು ಏನನ್ನ ಮಾಡ್ಬೋದು ಅಂತ ನಾನು ಲಾಸ್ಟ್ ಕ್ಲಾಸ್ನಲ್ಲೇ ನಾನು ಹೇಳಿದ್ದೆ ಅಲ್ವಾ. ಓಕೆ, ಈಗ ಮುಖ್ಯವಾಗಿ ನಾನು ಬರೀ ಇದಿಷ್ಟೇ ಅಲ್ಲ, ಸಾಕಷ್ಟಿದೆ ಸ್ನೇಹಿತರೆ. ಆದ್ರೆ ಮುಖ್ಯವಾಗಿ ನಾವು ಹೇಗಿರಬೇಕು ಅನ್ನೋದನ್ನ ನಾವು ನೋಡೋದಾದ್ರೆ, ಈಗ ನೋಡಿ, ಈಗ ಈ ಕಷಾಯಗಳು ಬರುತ್ತೆ ಮನೇಲಿ. ಏನೇನ್ ಕುಡಿಬೇಕು ಅಂತಂದಾಗ ಏನೇನ್ ಕಷಾಯಗಳು, ಮೂಲಿಕೆಗಳನ್ನೆಲ್ಲ ಹಾಕಿ ಕುದಿಸಿ ಆರಿಸಿರುವಂತ ನೀರಿಗೆ ನಾವು ಒಂದಷ್ಟು ತಾಳೆ ಬೆಲ್ಲನ ಹಾಕಿ ಕುಡಿತಾ ಬರೋದ್ರಿಂದ ನಮ್ಮ ಆರೋಗ್ಯ ಸುಧಾರಣೆ ಆಗುತ್ತೆ ಅಲ್ವಾ. ನಮ್ಮ ಮನಸ್ಸಿಗೂ ಖುಷಿ, ಹೌದಪ್ಪ ಏನೇನೋ ಬೇಡ ತಿಂತಾ ಇಲ್ಲ, ಆರಾಮಾಗಿ ಮನೇಲೇ ಮಾಡ್ಕೊಂಡು ಕುಡಿತಾ ಇದ್ದೀನಿ, ನನ್ನ ದೇಹಕ್ಕೂ ತಂಪು, ಮನಸ್ಸಿಗೂ ತಂಪು, ಆರೋಗ್ಯಕ್ಕಂತೂ ತಂಪೋ ತಂಪು ಅಲ್ವಾ. ಹಾಗಾಗಿ ಅದನ್ನ ನಾವು ಮಾಡ್ಬೋದು, ಕಷಾಯಗಳನ್ನ ಕುಡಿಯೋದ್ರಿಂದ ಬಹಳ ಒಳ್ಳೇದು. ನಂತರ ನೀರನ್ನ ನಾವು ಬಳಸ್ಬೇಕಾದ್ರೆ ಯಾವ ರೀತಿ ಬಳಸ್ಬೇಕು ಅನ್ನೋದಾದ್ರೆ, ನೀರನ್ನ ನಾವು ತಾಮ್ರದ ಪಾತ್ರೆ ಏನಿರುತ್ತೆ, ತಾಮ್ರದ ಪಾತ್ರೆನಲ್ಲೇ ಹಾಕೊಂಡು ನಾವು ಬಳಸ್ಬೋದು. ಅಂದ್ರೆ 6 ಗಂಟೆ ಕಾಲ ತಾಮ್ರದ ಪಾತ್ರೆ ಇರ್ಲಿಲ್ಲ ಅಂದ್ರೆ 6 ಗಂಟೆಗಳ ಕಾಲ ನೀವು ಸ್ಟೀಲ್ ತಗೋತಿರೋ ಅಥವಾ ಬೇರೆ ಯಾವ್ದ್ರಲ್ಲೇ ತಗೊಳ್ಳಿ, ಅದರಲ್ಲಿ ತಾಮ್ರದ ಒಂದು ಹಲಗೆಯನ್ನ ಹಾಕಿ ಅದೆಲ್ಲ ನೀರನ್ನ ಮುಚ್ಚಿರ್ಬೇಕು. ಹಂಗೆ ಮುಚ್ಚಿ ಅದೆಲ್ಲ ನೀರನ್ನ ಕುಡಿಯೋದ್ರಿಂದ ಕೂಡ ನಮಗೆ ಸಾಕಷ್ಟು ನಮ್ಮ ಆರೋಗ್ಯ ಬದಲಾವಣೆಗಳನ್ನ ನಾವು ಕಂಡುಕೊಳ್ಬಹುದು ಅಲ್ವಾ. ಆಮೇಲೆ ಪಾತ್ರೆಗಳಾಯ್ತು, ಈ ಪ್ಲಾಸ್ಟಿಕ್ ಬಗ್ಗೆ ನಾವು ಮಾತಾಡಿದ್ವಿ. ನಂತರ ನಡಿಗೆ ಸ್ನೇಹಿತರೆ, ನಡಿಗೆ ಮತ್ತೆ ನಿದ್ರೆ ವೆರಿ ಇಂಪಾರ್ಟೆಂಟ್ ನಮ್ಗೆ ಅಲ್ವಾ. ಅಟ್ಲೀಸ್ಟ್ ದಿನಾಗ್ಲೂ ನಮ್ಗೆ ಆಗ್ಲಿಲ್ಲಪ್ಪ ಅಂದ್ರೆ ಸಂಜೆನೋ ಬೆಳಿಗ್ಗೆನೋ ಯಾವಾಗ ಆಗುತ್ತೋ ಅವಾಗ 1.5 ಗಂಟೆ ನಡಿಬೇಕು ಅಂತ ಇರೋದು. ತೊಂದ್ರೆ ಇಲ್ಲ, ಒಂದ್ ಅರ್ಧ ಗಂಟೆ ಮಾತ್ರ ನಡಿಯೋಣ, ಹೊರಗಡೆಗೆ ಹೋಗೋಣ. ಹೊರಗಡೆ ನಡಿಯಕ್ಕಾಗಿಲ್ವಾ, ಬೇಡ, ನಮ್ಮ ಮನೇಲೆ ಮಾಡಿ ಮೇಲ್ಗಡೆ ಜಾಗ ಇರುತ್ತಲ್ಲ, ಮಾಡಿ ಮೇಲೆ ಹೋಗೋಣ, ಒಂದ್ 8-10 ರೌಂಡು ನಡಿಯೋಣ ಅಲ್ವಾ. ನಮ್ಮ ದೇಹಕ್ಕೂ ತಂಪು, ಕಾಲ್ಗೂ ಶಕ್ತಿ ಸಿಗುತ್ತೆ, ಕೈ ಕಾಲ್ಗೆ ಆರಾಮಾಗೆ ನಾವು ಓಡಾಡಕ್ಕೆ ನಮಗೆ ಶಕ್ತಿ ಬರುತ್ತೆ. ಆಮೇಲೆ ನಮ್ಮ ಒಂದು ಮನಸ್ಸಲ್ಲೂ ಕೂಡ ಒಂಥರ ಏನಂತಾರೆ, ಈ ಪ್ರೆಷರ್ ಅನ್ನೋದಾಗ್ಲಿ, ಸ್ಟ್ರೆಸ್ ಅನ್ನೋದಾಗ್ಲಿ, ಇವು ಎಲ್ಲವೂ ಹೋಗಿ ಆರಾಮಾಗಿ ಏನೋ ಒಂಥರ ಉಲ್ಲಾಸದಾಯಕವಾಗಿ ಇರ್ತೀವಿ ಆ ದಿನ ನಾವು ಬೆಳಿಗ್ಗೆ ನಡೆಯೋದ್ರಿಂದ. ಸಂಜೆ ನಡೆಯೋದ್ರಿಂದ ಬೆಳಗ್ಗೆ ಎಲ್ಲ ಟ್ರುಸ್ ಅಂತ ಇರ್ತೀವಿ, ಸಂಜೆ ನಾವು ಓಕೆ ಆಗ್ಬೇಕಾ ಅಂತ ಅನ್ನೋದಾದ್ರೆ ಖಂಡಿತ ಇಲ್ಲ. ಬೆಳಿಗ್ಗೆನೂ ನಡೀರಿ, ಬೆಳಿಗ್ಗೆ ಒಂದು 15 ನಿಮಿಷ ನಡೀರಿ, ಸಂಜೆ ಒಂದು 20 ನಿಮಿಷ ನಡೀರಿ, ಆಯ್ತಲ್ಲ. ಹತ್ತತ್ರ 2 ಸೇರಿ ನಿಮ್ಗೆ ಬೇಜಾನ್ ಟೈಮ್ ಸಿಕ್ಬಿಡುತ್ತೆ. ಹಾಗೇನೆ ನಾನು ತುಂಬಾ ಈ ತರ ನಾ ಹೇಳ್ತಾ ಇದ್ದೀನಿ ಅಂತ ದಯವಿಟ್ಟು ತಪ್ಪಾಗಿ ಭಾವಿಸ್ಬೇಡಿ ಸ್ನೇಹಿತರೆ. ಇದನ್ನ ಕೆಲವನ್ನ ನಾವು ಕಟುವಾಗೆ ತಗೊಳ್ಬೇಕಾಗತ್ತೆ ಅಲ್ವಾ. ನಾವ್ ಏನೇನ್ ಮಾಡ್ತಿರಲ್ಲ ಅಂದ್ರೆ ಯಾವ್ಯಾವುದ್ರನ್ನ ನಾವು ಕೇವಲವಾಗಿ ನಾವು ನೋಡ್ತಾ ಇರ್ತೇವೆ, ನಮ್ಮ ಆರೋಗ್ಯನ ನಾವು ಕಾಪಾಡ್ಕೊಳಲ್ಲ. ನಮ್ಮ ದೇಹದಲ್ಲಿ ಶಕ್ತಿ ಇದ್ದಾಗ ನಮ್ಗೆಲ್ಲವೂ ಆಗುತ್ತೆ. ಯಾವಾಗ ದೇಹದಲ್ಲಿ ಶಕ್ತಿ ಕುಂದುತ್ತಾ ಬರುತ್ತೆ, ಅವಾಗ ನಮ್ಗೆ ಏನಾಗುತ್ತೆ, ತುಂಬಾ ತೊಂದರೆ ಆಗುತ್ತೆ. ಹಾಗಾಗಿ ನಾವು ವಾಕಿಂಗ್ ಮಾಡ್ಬೇಕು. ಆಮೇಲೆ ಇವಾಗಿನ ಕಾಲದಲ್ಲೆಲ್ಲ ಏನಂದ್ರೆ, ಈ ಎಲ್ಲ ನಮ್ಮ ಯಂಗ್ಸ್ಟರ್ಸ್ ಏನಿದ್ದಾರೆ ಅವರೆಲ್ಲ ಜಿಮ್ ಅಂತ ಹೊಟ್ಟೋಗ್ಬಿಡ್ತಾರೆ. ಜಿಮ್ಮಲ್ಲಿ ನಮ್ಮ ಯೋಗಾಸನ ಇವುಗಳಿಗಿನ್ನ ಅದು, ಯಾಕೆಂದ್ರೆ ಕರೆಂಟ್ ಅಲ್ಲಿ ಅವರು ಜಿಮ್ ಮಾಡ್ತಿರ್ತಾರೆ ಅಲ್ವಾ. ಕರೆಂಟ್ ಅಲ್ಲಿ ಅದೆಲ್ಲ ಅಷ್ಟೊಂದು ಅಫ್ಕೋರ್ಸ್ ಇರ್ಬೋದು, ಅದರಲ್ಲಿ ಸಾಧನೆ ಮಾಡಿರೋರು ಸಾಕಷ್ಟು ಜನ ಇದ್ದಾರೆ, ಅದೆಲ್ಲವೂ ತಪ್ಪು ಅಂತ ನಾನು ಹೇಳೋದು ತಪ್ಪಾಗುತ್ತೆ. ಆದರೆ ಈ ಒಂದು ಯಾಂತ್ರಿಕ ಜೀವನದಲ್ಲಿ ಎಲ್ಲರೂ ಏನೋ ಒಂದಷ್ಟೊತ್ತು ನಮಗಲ್ಲಿ ಚಕ್ ಚಕ್ ಅಂತ ಆಗತ್ತಲ್ಲ ಅಂತ ಹೋಗ್ತಾರೆ. ಆದ್ರೂ ಅದರ ಮಾಡಿದ್ರು ಕೂಡ ನೀವು ನಡಿಲೇಬೇಕಾಗತ್ತೆ. ನೀವು ನಡೆದು ಆರಾಮಾಗಿ ಮನೇಲಿ ಕೂಡ ಸರಿಯಾದ ಒಂದು ಆರೋಗ್ಯವನ್ನ ಕಾಪಾಡ್ಕೊಳ್ಳೋದ್ರಲ್ಲಿ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ ಅಂತ ನಾವು ಹೇಳಲ್ವಾ. ಹಾಗೆ ಸೊ ನಮ್ಮ ಆರೋಗ್ಯನ ನಾವೇ ಕಾಪಾಡ್ಕೋಬೇಕು. ಇಲ್ಲಿದ್ದೆಲ್ಲ ತಿಂತೀನಿ, ಇಲ್ಲಿದ್ದೆಲ್ಲ ಕುಡಿತೀನಿ, ಬೇಡದ್ದೆಲ್ಲ ನಾನು ತಲೆಗೆ ಹಾಕೋತೀನಿ ಅಂತಂದ್ರೆ ಅದು ಕೂಡ ಮುಖ್ಯ. ಹಾಗಾಗಿ ನಮ್ಮ ಮನಸ್ಸನ್ನ ಶಾಂತಿಯುತವಾಗಿ ಇಟ್ಕೊಂಡ್ರೆ ಆವತ್ತಿನ ದಿನ ನಾವು ನಿದ್ದೆ ಕೂಡ ಸೂಪರ್ ಆಗಿ ಮಾಡ್ತೀವಿ ಅಲ್ವಾ. ನಮ್ಮ ದೇಹಕ್ಕೆ ಯಾವಾಗ ಸ್ವಲ್ಪ ಆಯಾಸ ಆಗ್ಬೇಕು, ನಮ್ಗೆ ಬೆವರು ಬರಬೇಕು ಮೈಯಲ್ಲಿ, ಬೆವರು ಬರಕ್ಕೆ ಚೆನ್ನಾಗಿ ನಡೆದ್ರೂ ಆಗತ್ತೆ ಅಲ್ವಾ. ಮನೇಲೂ ಮೊದ್ಲೆಲ್ಲ ನಮ್ಗೆ ಈ ಬೀಸೋ ಕಲ್ಲು ಇತ್ತಿತ್ತು. ಹೆಣ್ಮಕ್ಳು ಯಾವಾಗ್ಲೂ ಸ್ಟ್ರಾಂಗು
ಅದೊಂದು ಹಾಡಿದೆಯಲ್ಲ, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ. ಅಫ್ಕೋರ್ಸ್ ಗಂಡ್ ಮಕ್ಳು ಹಾಗೆ ಸ್ಟ್ರಾಂಗ್ ಇಲ್ಲ ಅಂತಲ್ಲ, ಅವರು ಮೊದಲಿಂದ ಅವ್ರಿಗೆ ಅವರೇ ಸ್ಟ್ರಾಂಗ್ ಅನ್ಕೊಂಬಿಟ್ಟಿರ್ತಾರೆ, ಹಾಗಾಗಿ ಸ್ಟ್ರಾಂಗ್ ಆಗಿರ್ತಾರೆ. ಆದ್ರೆ ಒಂದು ಟೈಮ್ ಆದ್ಮೇಲೆ ಏನಾಗುತ್ತೆ, ಇಲ್ಲ ಕೆಲಸ ಆಗ್ತಿಲ್ಲ. ಆದ್ರೆ ಹೆಣ್ಮಕ್ಳು ನೋಡಿ ಕಡೆಯವರೆಗೂ ಫುಲ್ ಸ್ಟ್ರಾಂಗ್. ಅವರು ಯಾಕೆ, ಮನೇಲಿ ಕಸ ಗುಡಿಸ್ತಾರೆ, ಪಾತ್ರೆ ತೊಳಿತಾರೆ, ಎಲ್ಲ ಫಸ್ಟ್ ಕ್ಲಾಸ್ ಆಗಿ ಮಾಡ್ತಾ ಇರ್ತಾರೆ ಕೆಲ್ಸಗಳು ಅಲ್ವಾ. ಹಂಗಾಗಿ ಅವರೆಲ್ಲ ತುಂಬಾ ಸ್ಟ್ರಾಂಗ್ ಇರ್ತಾರೆ. ಓಕೆ, ಇದನ್ನ ನಾನು ಮತ್ತೆ ಇನ್ನೊಮ್ಮೆ ನಾನು ಕಂಟಿನ್ಯೂ ಮಾಡ್ತೀನಿ. ಓಕೆ, ಸಾಕಷ್ಟಿದೆ ಮಾತಾಡುವಂಥದ್ದು ಸಮಗ್ರ ಜೀವನ ಶೈಲಿನಲ್ಲಿ. ಇದು ಭಾಗ ಒಂದಾಗಿ ಮಾಡ್ಕೊಳ್ಳೋಣ, ಮತ್ತೊಮ್ಮೆ ಸಾಕಷ್ಟು ವಿಚಾರಗಳನ್ನ ಮಾತಾಡೋಣ ಅಂತ ಹೇಳ್ತಾ, ಇವತ್ತಿನ ಒಂದು ಈ ನಮ್ಮ ಸಮಗ್ರ ಜೀವನ ಶೈಲಿ ಈ ಕಾರ್ಯಕ್ರಮ ಏನಿದೆ, ಇದು ಸದ್ಯಕ್ಕೆ ಮುಗಿಸೋಣ.